ಸೊ ಮಗು ಹೆಸರು ಹೇಳಿ. ಮನೀಶ್ನಾ? ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ನೀವು ಪಕ್ಕ ಬನ್ನಿ. ಅಲ್ಲೇ. ಸೊ ಹೇಳಿ, ಹೆಂಗೆ ಮಗುಗೆ ಇದು ಕಿಡ್ನಿ ಫೇಲ್ಯೂರ್ ಆಗಿ ಯಾವ ರೀತಿ ನಮ್ಮದು ಬಗ್ಗೆ ಗೊತ್ತಾಯಿತು, ಮಿರಕಲ್ ಡ್ರಿಂಕ್ಸ್ನ ಯಾವ ರೀತಿ ಮಗುಗೆ ಇದು ಮಾಡಿದ್ರಿ? ಮಗು ಹೆಸರು ಹೇಳಿ. ಇದು ಮನೀಶ್ನಾ? ಹಾಂ ಹೇಳಿ, ಎಷ್ಟು ವಯಸ್ಸು? 4 ವರ್ಷ 8 ತಿಂಗಳು. ಓಕೆ, ನೀವು ಹೇಳಿ ಹೆಂಗೆ ಏನು ಅಂತ. ಅದೇ ನನಗೆ ತುಂಬ ಇದಾಯಿತು. ಏನಂದರೆ ಜ್ವರ 15 ಡೇಸ್ ಬಿಡಲೇ ಇಲ್ಲ. ಎಷ್ಟನೇ ವಯಸ್ಸಿನಲ್ಲಿ ಗೊತ್ತಾಯ್ತಿದ್ದು? ಮಗುಗೆ ಬೈ ಬರ್ತ್. ಬರ್ತ್ ಅಂತ ಗೊತ್ತಾಯಿತು. ಮತ್ತು ನಾರ್ಮಲಾಗಿ ಸೆಂಟ್ ಜಾನ್ಸಲ್ಲಿ ತೋರಿಸ್ತಾ ಇದ್ವಿ. 3 ಮಂತ್ಸ್ ಒಂದ್ಸಲ ಫಾಲೋಅಪ್ ಮಾಡ್ತಾ ಇದ್ವಿ. ಆದರೆ 1 ವರ್ಷ ಹೋಗೋಕ್ಕಾಗಲಿಲ್ಲ. ಆದರೆ ಅವ್ರು ಕೊಟ್ಟಿದ್ದ ಟ್ಯಾಬ್ಲೆಟ್ಸು ಇದೆಲ್ಲ ರೆಗ್ಯುಲರಾಗಿ ಕೊಡ್ತಾ ಇದ್ವಿ, ಸಿರಪ್ ಎಲ್ಲ. ಬಟ್ ಊರಿಗೆ ಹೋದಾಗ ಅವನು ಹುಷಾರ್ ತಪ್ಪ, ಜ್ವರ ಬಂದು 15 ಡೇಸ್ ಆದರೂ ಜ್ವರ ನಿಲ್ಲೇ ಇಲ್ಲ. ಅವರು ಆಸ್ಪತ್ರೆಗೆ ಹೋಗೋದು ಬರೋದು ಮಾಡ್ತಾಯಿದ್ರು. ಮತ್ತೆ ಈಗೇನು ಹಾಸನಲ್ಲಿ ತೋರಿಸ್ದಾಗ ನೀವು ಇಲ್ಲೇ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡಿ, ಅಲ್ಲೇ ಅಡ್ಮಿಟ್ ಮಾಡೋದು ಬೇಡ ಅಂತೇಳಿ ಬೆಂಗಳೂರಿಗೆ ಕರೆಸ್ಕೊಂಡೆ, ಸೆಂಟ್ ಜಾನ್ಸ್ಗೆ. ಅವರು ಒಂದು 15 ಡೇಸ್ ನೋಡಿದ್ರು, ಡಯಾಲಿಸಿಸ್ ಮಾಡಿದ್ರು 3-4 ಟೈಮು. ಸುಸ್ತು ಮಾಡಿ 3-4 ಟೈಮ್ ಡಯಾಲಿಸಿಸ್ ಮಾಡಿದ್ರು. ಆಮೇಲೆ ಅದು ನೋಡೋಣ, ಅದೇನಾದರೂ ಇನ್ಫೆಕ್ಷನ್ ಎಲ್ಲ ತೆಗಿತೀವಿ, ಅದು ಸರಿ ಆದರೂ ಆಗ್ಬೋದು, ಆದರೆ ನಾಟ್ ಶ್ಯೂರ್ ಅಂತೇಳಿ. ಯೂರಿನ್ ಇನ್ಫೆಕ್ಷನ್ ಅಂತೇಳಿ ಇನ್ಫೆಕ್ಷನ್ 3-4 ಟೈಮ್ ತೆಗೆದು ನೋಡಿದ್ವಿ. ಇವನಿಗೆ ಪರ್ಮನೆಂಟ್ ಡಯಾಲಿಸಿಸ್ ಮಾಡಲೇಬೇಕು, ಪೆರಿಟೋನಿಯಲ್ಲು ಹೊಟ್ಟೆನಲ್ಲಿ ಹಾಕಿ ಅದು ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ಅಂತೇಳಿ. ನನಗೆ ಮಗುನ ಆ ಥರ ನೋಡೋಕ್ಕೆ ಇಷ್ಟ ಇಲ್ಲ. ಯಾಕಂತಂದರೆ ಇದ್ರೆ ಮಕ್ಕಳು ಆರೋಗ್ಯವಾಗಿ ಕಣ್ಣೆದುರುಗಡೆ ಚೆನ್ನಾಗಿರ್ಬೇಕು. ಅದು ಬಿಟ್ಬಿಟ್ಟು ನಿಮಗೆ ಆ ಸ್ಥಿತಿನಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಆಯುರ್ವೇದಿಕಲ್ಲಿ ಏನಾದರೂ ಇರ್ಬೋದಾ ಅಂಥೇಳಿ ಈಗ ಸರ್ಚ್ ಮಾಡುವಾಗ ನಿಮ್ಮದು ನೋಡಿದೆ. ನಿಮ್ಮ ತಂದೆಯವ್ರಿಗೆ ಮಾಡಿದ್ದು, ಮಗರಿಗೆ ಎಲ್ಲ ಹೆಲ್ತನ್ನ ನಿಮ್ಮ ಇದಕ್ಕೆ ಮಾಡ್ಕೊಂಡಿದ್ದೀರಲ್ಲ, ತುಂಬ ಖುಷಿ ಆಯಿತು ನೋಡಿ. ಹೇಗೇನು ಬಂದು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಇಲ್ಲಿಗೊಂದು ಇದು ಹಾಕಿದ್ರು, ಅದನ್ನು ತೆಗೆಸ್ಲಿಲ್ಲ. ಯಾಕಂತಂದರೆ ಒಂದು ಸೇಫ್ಟಿ ಪರ್ಪಸ್ ಇರಲಿ ಅಂತೇಳಿ ಡಯಾಲಿಸಿಸ್ದು. ನಿಮ್ಮದು ಕೊಟ್ವಿ, ಏನು ಡಯಾಲಿಸಿಸ್ ಅವಶ್ಯಕತೆನೇ ಬರಲಿಲ್ಲ. ಕಂಪ್ಲೀಟ್ ಅಂದರೆ 1 ಟೈಮು ಮಾಡಲಿಲ್ಲ. ನಿಮ್ಮದು ಇದು ಕೊಟ್ಟ ಮೇಲೆ ತುಂಬ ಹೆಲ್ಪ್ ಆಯಿತು. ಅಂತಂದರೆ ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ, ಮರುಭೂಮಿನಲ್ಲಿ ಡಯಾಲಿಸಿಸ್ ಸಿಕ್ತಂಗೆ ಅಂತೇಳಿ. ಹೆಸರಿಗೆ ತಕ್ಕಂತೆ ನಿಮ್ಮದು ಮಿರಾಕಲ್ಲೇ ಮಾಡಿಬಿಡ್ತು ಮಗು ವಿಚಾರದಲ್ಲಿ. ಮಾತ್ರ ಅಷ್ಟೇ ಕಂಟ್ರೋಲ್ ಆಗಿ ನೋಡ್ಕೋತಾ ಇದ್ದೀವಿ. ಅದು ಭಾರಿ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಅವನಿಗೆ ನೀರು ಎಷ್ಟು ಕೊಡಬೇಕು, ಮತ್ತು ಯಾವುದು ಫುಡ್ ಕೊಡಬೇಕು, ಯಾವ್ದು ಕೊಡಬಾರ್ದು, ಅದು ಇಂಪಾರ್ಟೆಂಟು. ನಿಮ್ಮದು ತುಂಬ ಹೆಲ್ಪ್ ಆಯಿತು ಸರ್ ನಮಗೆ. ಯಾಕೆಂತಂದರೆ ನನಗೇನಂದರೆ ಎಷ್ಟೋ ಜನ ಮಕ್ಕಳಿಗೆ ಈ ರೀತಿ ಆದಾಗ ಅವ್ರ ಪೇರೆಂಟ್ಸ್ಗೊಂದು ಧೈರ್ಯ ಬರಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ. ಯಾಕೆಂದರೆ ನೀವೇನು 100% ಇವಾಗ ಮಕ್ಕಳನ್ನ ಹಾಸ್ಪಿಟ್ಲಲ್ಲಿ ಆ ಸ್ಥಿತಿ ನೋಡಿದ್ವಿ. ಒಂದು ಮಕ್ಕಳನ್ನ ಆ ಕಣ್ಣಲ್ಲಿ ಆ ಥರ ನೋಡೋಕ್ಕಾಗಲ್ಲ. ಒಂದು ಮತ್ತೆ ಎಲ್ರಿಗೂ ದುಡ್ಡು ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಒಂದು ದಿವಸಕ್ಕೆ 10,000 20,000 ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ ಹಾಸ್ಪಿಟ್ಲಿಗೆ ಹೋದ್ಮೇಲೆ. ಈ ಕಡೆ ಒಂದ್ ಕಡೆ ಮಗು ಹುಷಾರಾಗಿಲ್ಲ ಅಂತ ಒಂದು ಸಮಸ್ಯೆ ಆದ್ರೆ, ಆ ಕಡೆ ದುಡ್ಡದು ಒಂದು ಸಮಸ್ಯೆ. ಈಗ ನಾವೇ ಪೇಷಂಟ್ಗಳಾಗ್ಬಿಡ್ತೀವಿ ಹಾಸ್ಪಿಟ್ಲಲ್ಲಿ. ಅದು ನಿಮ್ಮದು ಖರ್ಚಿಲ್ದೇ ಎಂಥ ಇದು ಅನ್ಕ್ಯೂರಬಲ್ ಡಿಸೀಸನ್ನ ಕ್ಯೂರಬಲ್ ಒಂದು ಏನಲ್ಲಿ ಹೋಗ್ತಾ ಇದೆಯಲ್ಲ, ಇದಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಇವಾಗ ಒಂದು ದಿವಸ ಒಬ್ಬರನ್ನ ಉಳಿಸೋಕ್ಕಾಗಲ್ಲ ಹಾಸ್ಪಿಟ್ಲ್ಗಳಲ್ಲಿ. ಅಂಥದ್ರಲ್ಲಿ ನಾವು ಇಲ್ಲಿ ಆಲ್ರೆಡಿ 4 ಮಂತ್ಸ್ 5 ಮಂತ್ಸು ಇನ್ನೂ ಖುಷಿ. ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅವ್ನಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರಲ್ಲಿ 100% ಏನು ಡೌಟ್ ಇಲ್ಲ ನನಗೆ. ಆದರೆ ರಿವರ್ಸಬಲ್ ಆಗುತ್ತಾ ಅನ್ನೋದೊಂದು ಆಸೆ. ನೋಡಪ್ಪ, ಒಂದಂತೂ ಹೇಳ್ತೀನಿ, ಇದುವರೆಗೂ ನೋಡೋ ಕೇಸಲ್ಲಿ ರಿವರ್ಸ್ ಆಗಿದೆ. ಇದೇ ಯಾಕಾಗಬಾರ್ದು? ಅದೇ ಇವಾಗ ಒಂದು ಲೇಡಿ ರೀಸೆಂಟ್ಲಿ 29 ಇಯರ್ ಓಲ್ಡು, ಅವರು ಡಯಾಲಿಸಿಸಲ್ಲಿದ್ದರು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತೆಲ್ಲನೂ ಹೇಳಿದರು, ಒಂದು ಟಾಪ್ ಹಾಸ್ಪಿಟಲ್. ಹೆಂಗೋ ಗೊತ್ತಾಯಿತು, ಅದು 3 ತಿಂಗಳಿಗೆ ರಿವರ್ಸ್ ಆಗೋಯ್ತು. 11.5 ಕ್ರಿಯೇಟಿನಿನ್ಗೆ 2.10 ಆಗಿ ಈಗ ಡಯಾಲಿಸಿಸ್ ಬಿಟ್ಬಿಟ್ರು, ಕೇಳಕ್ಕೆ ಬಂದಿದ್ರು. ಸೊ ಇದರಿಂದ 100% ನಾನು ನೋಡಿದ್ನಲ್ಲ 1.58 ಕ್ರಿಯೇಟಿನೈನು ಆಗಿ ಮತ್ತು ತಿರುಗಿ ಬಿಟ್ಟಾಗ ಸ್ವಲ್ಪ ಇದಾಗಿದೆ. ಸ್ವಲ್ಪ ದಿನಕ್ಕೆ ಇದಾಗ್ತದೆ, ಡೋಂಟ್ ವರಿ. ಓಕೆ, ಥ್ಯಾಂಕ್ಸ್.